ಬೆಳಗಾವಿ ಅಧಿವೇಶನಕ್ಕೆ ಗೈರಾಗ್ಬಿಡ್ತಾರ ರೆಬಲ್ ಲೀಡರ್ ಅನ್ನುವಂತ ಪ್ರಶ್ನೆ ಇದೆ. ಕಾರಣ ಈಗಾಗಲೇ ಎರಡನೇ ಪ್ರವಾಸಕ್ಕೆ ಸಿದ್ಧರಾಗಿದ್ದಾರೆ ಯತ್ನಾಳ್ ಎಂಡ್ ಬಳಗ. ಹಾಗಾಗಿ ಸದನದಲ್ಲಿ ಬಣ ರಾಜಕಾರಣದ ವಿಚಾರ ಪ್ರಸ್ತಾಪವಾಗುವಂತ ಸಾಧ್ಯತೆ ಇರೋದ್ರಿಂದ ಹಾಗಾದ್ರೆ ಯತ್ನಾಳ್ ಅವರು ತಮ್ಮ ಹೋರಾಟವನ್ನೇ ಮುಂದುವರಿಸಿಕೊಂಡು ಹೋಗ್ತಾರಾ ಅಥವಾ ಅಧಿವೇಶನಕ್ಕೆ ಹಾಜರಾಗ್ತಾರಾ ಅನ್ನುವಂತ ಪ್ರಶ್ನೆ ಸಹಜವಾಗಿಯೇ ರೈಸ್ ಆಗ್ತಾ ಇದೆ. ಪಕ್ಷಕ್ಕೆ ಆಗುವಂತ ಮುಜುಗರವನ್ನ ತಡಿಬೇಕು ಅಂತೇಳಿ ಅಧಿವೇಶನದಿಂದ ದೂರ ಉಳಿಯುವಂತ ಸಾಧ್ಯತೆ ಇದೆ. ಬಟ್ ರೆಬೆಲ್ ಆಗಿರುವಂತ ಯತ್ನಾಳ್ ಅವರು ಯಾವ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಸದನಕ್ಕಿಂತ ವಕ್ಫ್ ಹೋರಾಟ ಮುಖ್ಯ ಅಂತೇಳಿ ಯತ್ನಾಳ್ ಅವರು ಹೋರಾಟ ಮಾಡಿದ್ರು ಮಾಡಬಹುದು, ಅಥವಾ ಅಧಿವೇಶನಕ್ಕೂ ಹಾಜರಾಗಿ ಅಲ್ಲೂ ಕೂಡ ವಕ್ಫ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರು ಮಾಡಬಹುದು. ಮೊದಲ ಹಂತದ ಹೋರಾಟದ ಗೆಲುವಿನಿಂದ ಈಗ ಮತ್ತೊಂದು ದಿಟ್ಟವಾದಂತ ಹೆಜ್ಜೆ ಇಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ವಕ್ಫ್ ಮಧ್ಯಂತರ ವರದಿಗೆ ಈಗಾಗಲೇ ಬಿಜೆಪಿ ವರಿಷ್ಠರು ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಜೆಪಿಸಿ ಇರಬಹುದು, ಅದೇ ರೀತಿಯಾಗಿ ಶಿಸ್ತು ಸಮಿತಿಯ ಎದುರುಗಡೆ ಕೂಡ ಯತ್ನಾಳ್ ಅವರು ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ವರಿಷ್ಠರು ಅವರಿಗೆ ಹೇಳಿದ್ದಾರೆ, ನೀವು ಮಾಡ್ತಾ ಇರುವಂತ ಹೋರಾಟ ಕರೆಕ್ಟ್ ಆಗಿದೆ, ಬಟ್ ಸ್ವಪಕ್ಷದ ವಿರುದ್ಧ ಸ್ವಪಕ್ಷ ನಾಯಕರ ವಿರುದ್ಧ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗಬೇಡಿ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ವಾರ್ನ್ ಮಾಡಿದ್ರು. ಹೀಗಾಗಿ ಈಗ ಮಧ್ಯ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಶುರು ಮಾಡೋದಕ್ಕೆ ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಶೀಘ್ರದಲ್ಲೇ ದಿನಾಂಕವನ್ನು ಕೂಡ ರೆಬಲ್ ಟೀಮ್ ಕಡೆಯಿಂದ ಘೋಷಣೆ ಮಾಡಲಾಗುತ್ತೆ. ಮತ್ತೊಂದು ಕಡೆ ಈಗ BY ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ತಾವು ಕೂಡ ಒಂದು ಹೋರಾಟ ಮಾಡಬೇಕು ಅಂತ ಸಿದ್ಧರಾಗಿದ್ದಾರೆ. ಈ ಪ್ರತ್ಯೇಕ ತಂಡಗಳ ಹೋರಾಟ ಹೇಗಿರುತ್ತೆ? ಯತ್ನಾಳ್ ಅವರು ಅಧಿವೇಶನಕ್ಕೆ ಹಾಜರಾಗ್ತಾರಾ ಅಥವಾ ವಕ್ಫ್ ಹೋರಾಟವನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ? ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಪ್ರಶ್ನೆಗಳಾಗಿ ಉಳ್ಕೊಂಡಿದೆ. ನೋಡೋಣ, ಯತ್ನಾಳ್ ಅವರು ದಿನಾಂಕವನ್ನ ಪ್ರಕಟ ಮಾಡಿದ ಮೇಲೆ ಗೊತ್ತಾಗುತ್ತೆ ಅವರು ಅಧಿವೇಶನಕ್ಕೆ ಹೋಗ್ತಾರಾ, ವಕ್ಫ್ ಹೋರಾಟವನ್ನೇ ಮಾಡ್ತಾರಾ ಅಂತ. ಮತ್ತೊಂದು ಕಡೆ ವಿಜಯೇಂದ್ರ ಅವರು ಕೂಡ ವಕ್ಫ್ ಹೋರಾಟ ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಅವ್ರು ಹೇಳ್ತಾ ಇದ್ರು, ನಾವು ರಾಜ್ಯ ಬಿಜೆಪಿ ವತಿಯಿಂದ ಹೋರಾಟ ಮಾಡ್ತಿರೋದು, ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ, ಯತ್ನಾಳ್ ಅವರು ಪ್ರತ್ಯೇಕವಾಗಿ ಹೋರಾಟ ಮಾಡೋದು ಏನಿದೆ ಅಂತ ಪ್ರಶ್ನೆ ಮಾಡಿದ್ರು. ಬಟ್ ಈಗ ಶಿಸ್ತು ಸಮಿತಿ ಕೂಡ ಅಷ್ಟಾಗಿ ಕಠಿಣವಾಗಿ ಕ್ರಮವನ್ನು ತೆಗೆದುಕೊಂಡಿಲ್ಲ. ಶಿಸ್ತು ಸಮಿತಿಯ ಅಧ್ಯಕ್ಷ ಆಗಿರುವಂಥ ಓಂ ಪಾಠಕ್ ಅವರು ಈಗಾಗಲೇ ವಾರ್ನ್ ಮಾಡಿ ಕಳಿಸಿದ್ದಾರಷ್ಟೇ. ಪಕ್ಷದ ವಿರುದ್ಧ ಹಾಗೂ ಸ್ವಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಕೊಡಬೇಡಿ, ಹೋರಾಟ ಮುಂದುವರಿಸಿ ಅಂತ. ಉಚ್ಚಾಟನೆ ಆಗಲಿ ಅಥವಾ ಕಠಿಣವಾದಂಥ ಕ್ರಮ ತೆಗೆದುಕೊಳ್ತೀವಿ ಅಂತ ಆಗಲಿ ಅವ್ರ ಜೊತೆಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿಲ್ಲ. ಕಾರಣ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿಬಿಟ್ರೆ ಅಥವಾ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನು ಕಠಿಣವಾಗಿ ತೆಗೆದುಕೊಂಡ್ರೆ OBC ಮತಗಳ ಹೋಲ್ಡ್ ಏನಿದೆ ಅದು ತಪ್ಪೋಗ್ಬಿಡುತ್ತೆ. ಜೊತೆಗೆ ಅವರು ಪಂಚಮಸಾಲಿ ನಾಯಕ, ಅದರಲ್ಲೂ ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಂಡಿರುವಂಥವ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಅವರದ್ದೇ ಆದ ಅಭಿಮಾನಿಗಳ ಬಳಗ ಇದೆ, ಒಂದಷ್ಟು ವರ್ಗದ ಮತ ಬ್ಯಾಂಕ್ ಹೋಲ್ಡ್ ಇದೆ, ಅದೆಲ್ಲವೂ ಕೂಡ ಸ್ಪ್ಲಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈಗಾಗಲೇ ಶಿಸ್ತು ಸಮಿತಿ ಇರ್ಬೋದು, ಅದೇ ರೀತಿಯಾಗಿ ವರಿಷ್ಠರು ಇರ್ಬೋದು, ಈ ನಿಟ್ಟಿನಲ್ಲಿ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಯತ್ನಾಳ್ ಅವರಿಗೆ ಒಂದು ರೀತಿಯಾಗಿ ವರಿಷ್ಠರಿಂದ ಬಲ ಸಿಕ್ಕಂತೆ, ಬೆಂಬಲ ಸಿಕ್ಕಂತೆ ಆಗ್ಬಿಟ್ಟಿದೆ. ಹಾಗಾಗಿ ಯತ್ನಾಳ್ ಅವರ ಮುಂದಿನ ನಡೆ ಏನು ಅನ್ನೋದನ್ನ ನೋಡಬೇಕಿದೆ. ಇನ್ನು ಮತ್ತೊಂದು ಕಡೆ BY ವಿಜಯೇಂದ್ರ ಅವರು ಕೂಡ ಹೋರಾಟ ಮಾಡೋದಕ್ಕೆ ಅಂತ ಸಜ್ಜಾಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂಥ ಹೋರಾಟ. ಇದಕ್ಕಾಗಿ ಎಷ್ಟು ಜನರು ಬೆಂಬಲ ಕೊಡ್ತಾರೆ, ಅವರಲ್ಲೇ ಇರುವಂಥ ಶಾಸಕರಿರ್ಬೋದು. ಈಗಾಗಲೇ ಬಣಗಳು ಅಂತ ಬಂದಾಗ ಬಿಜೆಪಿಯಲ್ಲಿ ಎಷ್ಟು ಬಣಗಳಿದೆ ಅಂತ ಎಣಿಸೋದಕ್ಕಾಗಲ್ಲ. ಯಾರ್ಯಾರು ಪರವಾಗಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಅವ್ರ ಬೆನ್ನ ಹಿಂದೆ ಅವರೇ ನೋಡಿಕೊಂಡ್ರೆ ಎಷ್ಟು ಬೆಂಬಲ ಇದೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಹಾಗಾಗಿ BY ವಿಜಯೇಂದ್ರ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಬೇಕಿದೆ. ಯಾಕೆಂದರೆ ಈಗ BY ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧನೇ ಯತ್ನಾಳ್ ಅವರು ಪದೇ ಪದೇ ಗುಡುಕ್ತಾ ಇದ್ರು. ಅವ್ರು ಯಾವ ಅನುಭವಿ ರಾಜಕಾರಣಿ ಅಂತ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಮೊನ್ನೆ ನಡೆದಂಥ ಒಂದು ಸಭೆಯಲ್ಲೂ ಕೂಡ ಹೊಸ ರಾಜ್ಯಾಧ್ಯಕ್ಷರ ಹೆಸರನ್ನ ನಾವು ಪ್ರಕಟ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಬಟ್ ಈಗ ಶಿಸ್ತು ಸಮಿತಿಯಿಂದ ಒಂದಷ್ಟು ಬ್ರೇಕ್ ಹಾಕಿದ್ದಾರೆ. ಅವರ ಇಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಇಂಥ ಹೇಳಿಕೆಗಳನ್ನ ಕೊಡಬೇಡಿ ಅಂತ ವಾರ್ನ್ ಮಾಡಿದ್ದಾರೆ.